ಹಾಯ್ ಹಲೋ ನಮಸ್ಕಾರ. UK ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇದು ನೋಡ್ರಿ, ನಮ್ಮ NLM ಸ್ಕೀಮ್ ಇದೆ. NLM ಸ್ಕೀಮಿನ ಶೆಡ್ ಇದೆ. ಈ ಶೆಡ್ನೊಳಗೆ ಈಗ ಸ್ವಲ್ಪ ಕೆಂಪು ಮಣ್ಣು ಹಾಕಿ, ನಮ್ದು ಕರಿಮಣ್ಣಿನ ಹೊಲ ಅಲ್ಲ, ಅದಕ್ಕೆ ಕೆಂಪು ಮಣ್ಣು ಹಾಕಿವಿ. ಇಲ್ಲೇ ಇದ್ರಾಗ ನಾವು ಕೋಳಿನ ಮೇಯ್ತಾವೆ. ನಮ್ದು ಆ ಕಡೆ ಕೋಳಿ ಫಾರ್ಮ್ನ ಐತಿ, ಕೋಳಿನ ಮೇಯ್ತಾವೆ. ಇದು ಶೆಡ್ ನೋಡ್ರಿ, ಇದು ಪೂರಾ ಅಲ್ಲಿ 110 ಫೂಟ್ ಐತಿ. ಇದು 25 ಫೂಟ್ ಆಗಲ್ಲ. ನಾವು NLM ಸ್ಕೀಮ್ನೊಳಗೆ ಶೆಡ್ ಮಾಡಿಸ್ಕೊಂಡಿವಿದೆ. ಸ್ವಲ್ಪ ಅಲ್ಲೇ ಕೆಲಸ ನಡೆದೈತೆ. ಕೆಲಸ ಅಂತಂದ್ರೆ ಇದ್ರ ಕೆಳಗಡೆ ಈಗೇನು ತಗಡು ಹಾಕಿವಲ್ಲ, ಇಲ್ಲೇ ಈ ಕೆಳಗಡೆ ಸ್ವಲ್ಪ ಸ್ಪೇಸ್ ಖಾಲಿ ಬಿಟ್ಟಿದ್ದೀವಿ ನಾವು. ಇಲ್ಲಿ ತೋರಿಸ್ತೀವಿ ಮುಂದೆ, ಇಲ್ಲಿ ತೋರಿಸ್ತೀನಿ. ಅಲ್ಲೇ ಕಟ್ಟಿ ನೋಡ್ರಿ, ಇಲ್ಲೇ ಇದು ಗೋಡಿನ. ಇದು ಕೆಳಗಡೆ ಗೋಡಿ ಕಟ್ಟಬೇಕಾಗಿತ್ತು. ಸ್ವಲ್ಪ ಗೋಡಿ ಕಟ್ಟಿದ್ವಿ. ಗೋಡಿ ಕಟ್ಟಿ ಮಣ್ಣು ಹಾಕ್ಕೊಂಡು ಇದು ಕಾಂಕ್ರೀಟ್ ನೋಡಿ. ಇದು ನೋಡ್ರಿ, ಇದು ಕೆಂಪು ಮಣ್ಣಿದೆ. ಇದು ನೋಡ್ರಿ, ಹೊರಗಿಂದನೂ ಈ ಥರ ಆಗೈತಿ ಈಗ. ಯಾಕಂದ್ರೆ ಇದು ಖಾಲಿ ಇತ್ತು. ತಗಡು ಅವರು ಇದನ್ನು ಮಾಡಿ ಹೋಗಿದ್ರು, ಸೆಟ್ ಮಾಡಿ ಹೋಗಿದ್ರು. ಕೆಳಗಡೆ ಸ್ಪೇಸ್ ಖಾಲಿ ಇತ್ತು. ಅದಕ್ಕೆ ಈ ಬ್ಲಾಕ್ ಇಟ್ಟಂಗಿಲ್ಲಿ ಇದನ್ನು ನಾವು ಮನೆಯಾರ ಕಟ್ಟಕತ್ಬಿಟ್ಟಿವಿ. ಯಾರು ನಾವು ಲೇಬರ್ ಯಾರನ್ನೂ ತೊಗೊಂಡಿಲ್ಲ. ಇಲ್ಲೇ ಎಲ್ಲ ಬ್ಲಾಕ್, ಹೆಂಡಿ, ಉಸುಗು, ಸಿಮೆಂಟು ಎಲ್ಲ ಇತ್ತು. ಅದಕ್ಕೆ ನಾವು ಏನು ಮಾಡಿದ್ವಿ, ಸ್ವಲ್ಪ ಕಲಿಸ್ಕೊಂತ ಇದನ್ನು ಮಾಡಾಕತ್ತೀವಿ ನೋಡ್ರಿ. ಇದು ನೋಡ್ರಿ, ಇಲ್ಲೇ ಇದನ್ನು ನಾವು ಕಲಿಸ್ಕೊಂಡು ಇಲ್ಲಿ ಸ್ಪೇಸ್ ಖಾಲಿ ಐತಲ್ಲ, ಇಲ್ಲಿ ನೋಡ್ರಿ ಕಾಣುತ್ತಲ್ಲ, ಈ ಸ್ಪೇಸ್ ಖಾಲಿ ಐತಲ್ಲ, ಈ ಸ್ಪೇಸ್ನೊಳಗೆ ಇಲ್ಲಿ ನೋಡ್ರಿ, ಈಗ ಒಂದು ಇದನ್ನ ಹಾಕ್ಕೊಂಡಿವಿ ನಾವು. ಥರ ಅಂತಾರಲ್ಲ, ಥರ ಹಾಕ್ಕೊಂಡಿವಿ. ಕೆಳಗಡೆ ಕಲ್ಲಿನಿಂದ ಥರ ಹಾಕ್ಕೊಂಡು ಸ್ಪೇಸ್ ಖಾಲಿ ಐತಲ್ಲ, ಆ ಸ್ಪೇಸ್ನೊಳಗನ ಈ ಬ್ಲಾಕ್ ಹೆಂಡಿ ಇಟ್ಟು ಕಟ್ಟಕತ್ತೆ ನೋಡ್ರಿ. ಇವೆಲ್ಲ ಏನು ರೀ, ಲೇಬರ್ ಹಚ್ಚಿಬಿಟ್ರೆ ಏನಾಗತ್ತೆ, ಲೇಬರ್ ಚಾರ್ಜ್ ಜಾಸ್ತಿ ಐತಿ. ಏನು ಮಟೀರಿಯಲ್ ತರ್ತೀವಲ್ಲ, ಮಟೀರಿಯಲ್ ಚಾರ್ಜ್ ಜಾಸ್ತಿ ಅಲ್ಲ, ಲೇಬರ್ನ ಚಾರ್ಜ್. ಒಂದು ದಿನಕ್ಕೆ ಒಬ್ಬ ಗೌಂಡಿಗೆ 700 ರೂಪಾಯಿ ರೀ. ಒಂದು ಗೌಂಡಿಗೆ 700 ರೂಪಾಯಿ. ಅವ್ನ ಕೈಯಾಗ ಹುಡುಗಗೆ 500 ರೂಪಾಯಿ. ನಮ್ದು ಎಷ್ಟು ಹೊತ್ತು 700, ಒಂದು 500, 1200 ರೂಪಾಯಿ ಹೋಗಿಬಿಡುತ್ತೆ. ಅದಕ್ಕೆ ನಾವಾಗಲಿ ಈಟಾಗತ್ತಾಗ ಆಟ ಮಾಡ್ಕೋತ, ಈಗ ಮರಿ ಬಂದರೂ ಕೂಡ ಅವಕ್ಕೇನು ಫುಡ್ ಹಾಕಿದ್ರೆ ಮುಗಿದು ಹೋಯ್ತು. ಫುಡ್ ಹಾಕಿ ನಾವ ಇದನ್ನು ಮಾಡ್ಕೋತ ಮುಗಿಸಿ ನೋಡ್ರಿ. ಈಗ ಇನ್ನೊಂದು ಭಾಳ ಉಳಿದಿಲ್ಲ. ಈಗದೆ ನೋಡ್ರಿ, ಮನೆಯಾರ ಎಲ್ಲ ಸೇರಿ ಸಂಡೇ ದಿನ ಮಕ್ಕಳನ್ನು ಖಾಲಿ ಇರ್ತಾರಲ್ಲ, ಎಲ್ಲರೂ ಸೇರಿ ನಾವು ಮಾಡಕತ್ತೀವಿ ನೋಡ್ರಿ. ಮುಂದೆ ಆ ಕಡೆ ಕೋಳಿ ಫಾರ್ಮ್ ಐತಿ. ಕೋಳಿಗೆ ಭಾಳ ಉಳಿದಿಲ್ಲ ರೀ. ನಮ್ಮ ಒಂದು 200 ಕೋಳಿ ಅಷ್ಟು ಅದಾವು. ಎಲ್ಲ ಕೋಳಿ ನಾವು ಮಾರಿಬಿಟ್ಟಿವಿ. ಎಲ್ಲ ಕೋಳಿ ಮಾರಿವಿ. ಈಗ ಒಗೆಯತಕ್ಕಂಥದ್ದು ತೆಗ್ದಿಸಿ ಮಾವಿನ ಗಿಡ ಅವನ್ನೆಲ್ಲ ಈಗೇನೋ ನಮಗೆ ಹೊಲದಾಗ ಗಿಡ ಪಡಿ ಏನು ಇದ್ದಿದ್ದಿಲ್ಲ. ಮಾವಿನ ಗಿಡ, ತೆಂಗಿನ ಗಿಡ, ಇದರೊಳಗೆ ಈ ಸ್ಪೇಸ್ನೊಳಗೆ ಎಲ್ಲ ಹಚ್ಬೇಕಂತಂದು ತಂತಿ ಬೇಲಿ ಹಾಕಿಬಿಟ್ಟಿವಿ. ಇದೆ ನೋಡಿರಿ, ಇಲ್ಲಿ ತೆಗ್ಸಿವಲ್ಲ, ಇದ್ರೊಳಗೆ ಏನು ಮಾಡ್ತೀನಿ, ಇದನ್ನು ಹಚ್ಬಿಡ್ತೀನಿ, ತೆಂಗಿನ ಗಿಡ ಹಚ್ಬಿಡ್ತೀನಿ. ಈ ಥರ ಎಲ್ಲ ಮಾಡ್ಕೊಂಡು ಅಲ್ಲಿ ಸಿಂಟ್ಯಾಕ್ಸ್ ಇಟ್ಟಿವಲ್ಲ, ಮ್ಯಾಗ ನೀರು ಬರ್ತಲ್ಲ, ಮಳೆ ನೀರಾಗ ಥರ ಉಳ್ಕೊಂತೀವಿ. ಇವು ಪ್ರಾಣಿ ಕುಡ್ಸಕ್ಕಾಗಲಿ ಅಥವಾ ನಾವು ಏನು ಇಟ್ಟಿದಾವೆ ಮಳೆ ಆಗಲಿಲ್ಲ ಕುಡ್ಸಕ್ಕಾಗಲಿ ಅವನ್ನ ಸಿಂಟ್ಯಾಕ್ಸ್ ತೊಗೊಂಡಿವಿ. ಅವ್ನು ನಾವು ತುಂಬಿಸ್ಕೊಂಡ್ಬಿಡ್ತೀವಿ. ಅಲ್ಲೊಂದು ಸಿಂಟ್ಯಾಕ್ಸ್ ಇಟ್ಟಿವಿ, ನಾವು ಏನೈತಲ್ಲ ಇಲ್ಲೊಂದು ಸಿಂಟ್ಯಾಕ್ಸ್ ಇಟ್ಟಿವಿ. ಮಳೆ ನೀರು ಕಲೆಕ್ಟ್ ಆಗಿಬಿಡ್ತೈತೆ. ಅದು 15 ನಿಮಿಷ ಮಳೆ ಆದ್ರೆ ಸಾಕು, ಸಿಂಟ್ಯಾಕ್ಸ್ ತುಂಬಿಡ್ತೀವಿ. ಅವನ್ನೆಲ್ಲ ಮಳೆ ನೀರು ಅಂಥದ್ದು ನಾವು ಮಾಡ್ಕೊಂಡಿರ್ಬೇಕು. ಮಳೆ ನೀರು ಸ್ಟಾಪ್ ಆಗೋ ಅಂಥದ್ದು. ಈಗೆಲ್ಲ ನೋಡ್ರಿ, ಅಗಿ ಬಗಿ ಎಲ್ಲ ಹಚ್ಕೊಂಡು ಇದನ್ನು ಪೂರಾ ಇದನ್ನು ಮಾಡ್ಬೇಕಂತಂದು ಬೇರೆ ಕಡೆಯಲ್ಲಿ ಹೋಗಿ ಇಲ್ಲೇ ಹೊರಗಡೆನೂ ಬೀಳಬಾರ್ದಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕು, ಇಲ್ಲಿ ಯಾವ್ದಾರ ಸಸಿ, ತೆಂಗಿನ ಗಿಡ ಆಯಿತು, ಗೋಡಂಬಿ, ಇಂಥವು ಎಲ್ಲ ಗಿಡ, ಮಾವಿನ ಗಿಡ, ಏನು ನಮ್ಗೆ ಯಾವ್ಯಾವ ಹಣ್ಣಿನ ಗಿಡ ಮನೆಗೆ ಬೇಕಾಗ್ತಿತ್ತಲ್ಲ ಅವನ್ನೆಲ್ಲ ಒಂದೊಂದು ಸೀಸನ್ ವೈಸ್ ಚಿಕ್ಕು, ಬಾಳೆ ಎಲ್ಲ ಹಚ್ಬಿಡ್ಬೇಕಂತ ಮಾಡಿದ್ವಿ. ಇದು ಕೊಟ್ಟಾಗ ಇವು ಎಲ್ಲ ಕಾಂಟ್ರಾಕ್ಟ್ ಕೆಲಸ, ಕಾಂಟ್ರಾಕ್ಟ್ ಕೆಲಸ ಹೋಗುದು ಅಂದ್ರೆ ಮುಂದೆ ಪ್ರೋಗ್ರಾಮ್ ನಮ್ದು. ಒಂದು ಕಡೆ ಇವನ್ನೆಲ್ಲ ಉದ್ದು ಕಡಿ ಇವನ್ನೆಲ್ಲ ಸ್ಟಾಪ್ ಮಾಡಿದ್ವಿ. ನಾವು ಮನೆಯಾಗ
2 ದಿನ ಬಿಟ್ಟರು ಮುಗಿದ್ವಿ. ಮಣಿಯಾರ ಅಂತ ಇಟ್ಟು ಮಾಡ್ಕೊಂತ ಮುಗಿಸಾಕತ್ತೀವಿ. ಅಟ ಏನು ಜಾಸ್ತಿ ಇಲ್ಲ, ಜಾಸ್ತಿ ಒಂದೇ ದಿನಕ್ಕನ ಮುಗಿಬೇಕಂತೇನಿಲ್ಲ. ಆದರೆ ಏನು ಲೇಬರ್ ಒಂದೇದ ಸಿಗೋದಿಲ್ಲ. ಈ ಗೌಂಡಿ ಮೇಸ್ತ್ರಿ ಆಯ್ತು, ಅವ್ರ ಕೈಯಾಗಿರೋ ಲೇಬರ್ ಒಂದೇದ ಜಲ್ದಿ ಸಿಗೋದಿಲ್ಲ. ಮತ್ತು ಸಿಕ್ಕರೂ ಏನೈತಿ, ಅವರು ನಮ್ಮಂಗೆ ಪರ್ಫೆಕ್ಟ್ ಮಾಡೋದಿಲ್ಲ, ತುಂಬ ದುಡ್ಡೂ ಹಾಳ. ಅದಕ್ಕೆ ಆದಷ್ಟು ಇಂಥವು ನಾವೇ ಮಾಡ್ತೀವಿ, ಮನಿಯಾರ ಮಾಡ್ತೀವಿ ಅನ್ನೋಂಗಿದ್ರೆ ಮಾತ್ರ ಮಾಡ್ಬೇಕ್ರಿ. ನಾಳೆ ಮರಿ ತಂದರೂ ಕೂಡ ನಾವು ಮನಿಯಾರ ಮಾಡ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ ತೊಗೊಂಬಂದೀವಿ. ಬೇರೆ ಯಾರ್ಯಾರ ನಾವು ಹಚ್ಚಿ ಮಾಡ್ತೀವಿ ಅಂತಂದ್ರೆ ಇದು ಕೆಲಸ ಆಗ್ಲಾರ್ದು ಮಾತ್ರ. ಇದು ನೀವು ನೋಡಿರಿ, ಕೆಂಪು ಮಣ್ಣು ಇಷ್ಟು ಎಲ್ಲ ನಾವು ಒಳಗೆ ಹಾಕಿದ್ದೀವಿ. ನಾವು ಯಾರಿಗೇನು ಹಚ್ಚಿಲ್ಲ. ಎಲ್ಲ ಸಣ್ಣ ಪುಟ್ಟ ಕೆಲಸ ಇದಾವೆ. ಸ್ವಲ್ಪ ಮಾಡ್ಕೊಂಡು ಮುಗಿದೋಗ್ತವೆ. ನೋಡಿ, ಇದ್ರಾಗೂ ಹುಳ ಪಳ ಏನು ಇರ್ತಾವಲ್ಲ, ನಾವು ಒಂದು 4 ಕೋಳಿ ಬಿಟ್ಟಿರ್ತೀವಿ. ಇದ್ರಾಗಾದ್ರೂ ಹಾಯ್ಕೊಂಡು ತಿಂತಾವೆ. ನೋಡಿ, ಇದು ಪೂರ ಇಲ್ಲಿ ಮಟನೂ ಈಗ ಕಟ್ಟಿಬಿಟ್ಟಿವಿ. ಏನು ಇದ್ರಾಗ ಇದೈತಿ ಹೇಳ್ರಿ, ಗೌಂಡಿ ಕೊಟ್ಟದಕ್ಕೆ ನಾವು ಕೊಟ್ಟದಕ್ಕೆ ಏನು ಫರ್ಕ್ ಐತೆ? ಒಂದು ಇಟ್ಟಂಗಿ ಮ್ಯಾಗ ಒಂದು ಇಟ್ಟಂಗಿ ಇಡೋದು, ಸಿಮೆಂಟ್ ಹಾಕ್ಕೊಂಡು ಹೋಗೋದು. ಅವ್ರು ಸಿಮೆಂಟ್ ಕಮ್ಮಿ ಹಾಕ್ತಾರೆ, ನಾವು ಅಷ್ಟು ಜಾಸ್ತಿ ಆಗಿಬಿಟ್ರೆ ಗಟ್ಟಿ ಹಾಕವು ನಮ್ಗೆ. ಈ ಥರ ಮಾಡೀವಿ ನೋಡಿರಿ. ಇದು ಹೊರಗಿನ ಸ್ಪೇಸ್. ಇಲ್ಲೇ ಸ್ವಲ್ಪ ದನ ಕರೆ ಮಾಡ್ಕೊಬೇಕಂತ ಮಾಡೀವ್ರಿ. ಮುಂದೆ ಹೆಂಗೆ ಬರ್ತು ನೋಡೋದು. ಆಕಳ ಇದು ನೋಡ್ರಿ, ಇದು ಚೆಂಡುವಿನಾಗಿ ಹಚ್ಚಿವಿ. ಈ ಕಡೆ ಗಿಲಾಟಿ ಇನ್ನೂ ನಿಮಗೆ ಸರಿಯಾಗಿ ಕಾಣೋದಿಲ್ಲ, ಚೆಂಡು ಕಾಣುತ್ತಲ್ಲ. 5 ನಿಮಿಷ ಚೆಂಡುವಿನಾಗಿ ಹಚ್ಚಿವಿ. ಇವೇನು ಈಗ ಹಚ್ಚಿವ್ರಿಗೆ ಹೂವು ಮಗ್ಗಿದಾವು. ಇವೇನು ಶ್ರಾವಣ ನಮಗೆ ದೀಪಾವಳಿ ಮಟನೂ ಬಂದ್ಬಿಡ್ತವೆ. ದೀಪಾವಳಿ ಮಟ ಅಂತಂದ್ರೆ ಎಲ್ಲ ಖಾಲಿ ಆಗ್ತಾವೆ. ಈಟ ಹಚ್ಚಿವಿ ಅಂತಂದ್ರೂ ಕೂಡ ಒಂದು ಕಡಿಮೆ ಅಂದ್ರೆ 1 ಲಕ್ಷ ರೂಪಾಯ್ದು ನಮಗೆ ಮಾಲ್ ಬರ್ತದೆ. ಇಂಥವು ಒಂದೊಂದು ಹಚ್ಕೊಂತ ಒಟ್ಟು ಖಾಲಿ ಇರೋಂಗಿಲ್ಲ. ಏನೂ ಎಲ್ಲಿ ಖಾಲಿ ಬಿಡಬಾರ್ದು. ಖಾಲಿ ಬಿಟ್ಟು ಏನಿರುತ್ತೆ ಅದು ಲಕ್ಷ ಅಲ್ಲ. ಎಲ್ಲಿ ಖಾಲಿ ಬಿಟ್ಟರು ನೋಡ್ರಿ, ಒಂದು ಏನು ಸಿಟಿಯೊಳಗೆ ಒಂದು ಗೇನ್ ಹೊಲ ಇದಕ್ಕೆ ಬಿ ಎಸ್ ಐತಿ. ಒಂದು ಗೇನ್ ಬಿಟ್ಟಿವಿ 3,000 2,500 ಐತಿ ಅಂತ. ನಾವು ಹೊಲ ಯಾಕೆ ಖಾಲಿ ಬಿಡ್ಬೇಕು ಹೇಳ್ರಿ? ನೋಡ್ರಿ, ಇಂಥವು ಏನು ಮಾಡ್ಕೊತ ಇಲ್ಲಿ ಈ ಕಡೆ ಹೂವು ಹಚ್ಚಿವ್ರಿ. ಅದೇ ನೀರು ಬಂದವು. ಇನ್ನೊಂದು 2 ದಿನ ಅದು ಮುಗಿತಾವು, ತೆಗಿತೀವಿ. ಇಲ್ಲಿ ತೋರಿಸ್ತೀನಿ ಈಗ ನೋಡ್ರಿ. ಇದು ಈ ಕಡೆ ಬಾಜು ಇದೆ ನಮ್ಮ ಮಾಲ್ರಿ. ಇವು ಈ ಕಡೆ ಬಾಜು ಈಗ ತೋರಿಸ್ತೀನಿ. ಇಲ್ಲೈತಿಲ್ಲ ಹೂವಿನಾಗಿ ಇವು ಈ ಗಿಲಾಟಿ ಹೂವು, ಶಾವಂತಿಗೆ ಹೂವು ಹಚ್ಚಿದ್ವಿ. ಈ ಗಿಲಾಟಿ ಹೂವು, ಶಾವಂತಿಗೆ ಹೂವು ಈಗ ಮುಗಿಯಕ್ಕೆ ಬಂದವು. ಎಲ್ಲ ಅಂತಲ್ಲ, ಯೆಲ್ಲೋ ಕಲರ್ ಇಂಥ ಅಂತವಲ್ಲ. ಈ ಥರ ಸ್ವಲ್ಪ ನಾವು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟ ಮಾಡಿಕೊಂಡು ಮನಿಯಾರ ಮಾಡ್ತಿರ್ಬೇಕು. ನೋಡಿರಿ ಎಷ್ಟು ಹೂವು ನೋಡ್ರಿ. ಇವು ನಮ್ಗೆ 50 ರೂಪಾಯಿ 60 ರೂಪಾಯಿ kg ಹೋಗಿಬಿಡ್ತಾವೆ. ಅಷ್ಟಾದರೂ ನಮಗೇನು ಇದು ಇಲ್ಲ, ಪ್ರಾಬ್ಲಮ್ ಇಲ್ಲ. ಎಲ್ಲ ಬರೋಬ್ಬರಿ ಆಗುತ್ತೆ ನೋಡಿ. ಈ ಥರ ಹಚ್ಕೊಂಡಿವಿ ನೀವೆಲ್ಲ. ಎಲ್ಲದೂ ಮಾಡ್ತಿರ್ಬೇಕು. ಒಂದಿಲ್ಲ ಒಂದ್ರಾಗ ನಮ್ಗೆ ಲಾಭ ಬರ್ತಿರ್ತೈತಿ. ಇವು ಆಮೇಲೆ ನಾವು ಅಡಿಗೆ ಹಾಕಿದ್ರು ನಡಿತೈತಿ. ಕುರಿಗೆ ಅವನು ತಿಂತಾವೆ. ಎಲ್ಲ ಏನು ಬಿಡ್ತಲ್ಲವು ಎಲ್ಲ ಹೂ ಮುಗಿದ್ಮೇಲೆ ಅವನು ಮಾಡ್ತೀವಿ. ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತೀವಿ. ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾರ NLM ಬಗ್ಗೆ ಕೇಳ್ಬೇಕಂದ್ರೆ ನಮಗೆ ರಾತ್ರಿ 8 ಗಂಟೆ ಮೇಲೆ ಫೋನ್ ಮಾಡಿರಿ. ನಾವೆಲ್ಲ ಡೀಟೇಲ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.